ಗಣಪತಿ ಉತ್ಸವದ ಸಂದರ್ಭದಲ್ಲಿ ಅಲ್ಲಲ್ಲಿ ಗಲಭೆಗಳು ಉಂಟು ಮಾಡುವಂಥ ಪ್ರಯತ್ನವನ್ನು ಕೆಲವು ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅವರು ಚಿಗುರ್ತಾ ಇದ್ದಾರೆ, ಬಲಿತಾ ಇದ್ದಾರೆ. ಇದಕ್ಕೆ PFI, KFD ಈ ರೀತಿ ರಾಷ್ಟ್ರದ್ರೋಹಿ ಸಂಸ್ಥೆಗಳು, ನಿರ್ಬಂಧ ಆಗಿರೋಂಥ ಸಂಸ್ಥೆಗಳು ಕೂಡ ಇದಕ್ಕೆ ವಿಜೃಂಭಿಸೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಕೇರಳ ಮೂಲದ ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳು ರಾಜ್ಯದಾದ್ಯಂತ ಬಿಟ್ಟು ಈ ಒಂದು ಕಾರ್ಯಗಳನ್ನು ನಡೆಸ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಈಗ ಈ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದನ್ನು ಖಂಡನೆ ಮಾಡಿದ್ದು ನಾವೆಲ್ಲ ಪತ್ರಿಕೆಗಳು ನೋಡಿದ್ದೀವಿ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದವರು ತುಂಬಾ ಹಗುರವಾಗಿ ತಗೋತಾ ಇದ್ದಾರೆ. ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಘಟನೆ, ಮಸೀದಿ ತಲವಾರ್ ಬಂತು, ಪೆಟ್ರೋಲ್ ಬಾಂಬ್ಗಳು ಬಂದವು, ಔಷಧಿ ಅಂಗಡಿಯಿಂದ 200 ಮಾಸ್ಕ್ಗಳನ್ನು ಖರೀದಿ ಮಾಡಿದ್ದಾರೆ ಅಂತ ಮಾನ್ಯ ಚಲುವರಾಯಸ್ವಾಮಿಗಳೇ ಹೇಳ್ತಾ ಇದ್ದಾರೆ, ಮಂತ್ರಿಗಳು. ಹಿಂದೂ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ. ಲೆಕ್ಕ ಇಲ್ಲಷ್ಟು ಕಲ್ಲು ಹೊಡೆದಿದ್ದಾರೆ. ಚಲುವರಾಯಸ್ವಾಮಿ ಯಾರು ಕಲ್ಲು ಹೊಡೆದ್ರು ಅನ್ನೋದ್ರ ಬಗ್ಗೆ ಮೊದಲು ಯಾರು ಹೊಡೆದ್ರು ಅಂತ ತನಿಖೆ ಮಾಡ್ತಾರಂತೆ. ಮೊದಲು ಯಾರು ಕಲ್ಲು ಹೊಡೆದ್ರು ಅಂತ. ತಲವಾರ್ ಗಮನ ಮಾಡಲ್ಲ. ಚಲುವರಾಯಸ್ವಾಮಿಗಳು ಇಷ್ಟು ಹಗುರವಾಗಿ ಮಾತಾಡ್ಬಿಟ್ರಿ ಏನ್ ಕತೆ? ಸತೀಶ್ ಜಾರಕಿಹೊಳಿ ಹೇಳ್ತಾರೆ 60,000 ಗಣಪತಿ ಇದೆ ರಾಜ್ಯದಲ್ಲಿ, ಯಾವುದೋ ಒಂದ್ ಕಡೆ ಆಕಸ್ಮಿಕ ಆಗಿದ್ದರೆ ನರೇಂದ್ರ ಮೋದಿ ಇದನ್ನಿಷ್ಟೇ ಸೀರಿಯಸ್ ಅಂತ ಓದಿದ್ದಾರೆ ಅಂತ. ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ, ಗೃಹ ಮಂತ್ರಿಗಳು, ಇದು ಸಣ್ಣ ಘಟನೆ ಅಂತ. ಇಡೀ ನಾಗಮಂಗಲ ಹೊತ್ತು ಉರಿತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಯಾರು ದ್ರೋಹಿಗಳಿದ್ದಾರೆ ಅಂಥವ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅನ್ನಂತ ದಿಟ್ಟ ಹೆಜ್ಜೆ ರಾಜ್ಯ ಸರ್ಕಾರ ಇಡಬೇಕು. ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಮತ್ತೆ ಹೇಳ್ತೀನಿ, ಎಲ್ಲ ಮುಸಲ್ಮಾನರು ಈ ಬದುಕು ಮಾಡಲ್ಲ. ರಾಷ್ಟ್ರದ್ರೋಹಿ ಮುಸಲ್ಮಾನರು ಈ ಬದುಕು ಮಾಡ್ತಾರೆ. ಕೇರಳದಿಂದ ಬಂದು ಜಾಸ್ತಿ ಮಾಡ್ತಾ ಇದ್ದಾರೆ. ಈ ರೀತಿ PFI ಮತ್ತು KFD ಸಂಸ್ಥೆಗಳಿಗೆ ಈ ರೀತಿ ಮಂತ್ರಿಗಳ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಅವ್ರಿಗೆ ಕುಮ್ಮ ಕೊಟ್ಟಂಗಾಗುತ್ತೆ. ನಮ್ಮ ಜೊತೆಗೆ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಅದಕ್ಕೋಸ್ಕರ ಈ ಬದುಕುಗಳನ್ನ ಯಾರು ಮಾಡಿದ್ದಾರೆ, ಈಗ ಗಲಾಟೆ ಮಾಡಿರೋದ್ರಲ್ಲಿ 74 ಆರೋಪಿಗಳ ಪೈಕಿ 2 ಮುಸಲ್ಮಾನರು, ಯೂಸುಫ್ 44ನೇ ಆರೋಪಿ, ನಾಜೀರ್ 61ನೇ ಆರೋಪಿ. ಕೇರಳದವರು ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಾನ್ಯ ಚಲುವರಾಯಸ್ವಾಮಿ ಅವರು. ಒಬ್ಬನ ಮೇಲೆ FIR ಆಗಿ FIR ಅಲ್ಲಿ ಒಬ್ಬ ಸಿಕ್ಕಿಯೇನೋ, ಇನ್ನೊಬ್ಬ ಸಿಕ್ಕಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿಯವರೇ ಇಷ್ಟು ಸೀರಿಯಸ್ ಆಗಿ ಹೇಳಿರುವಂಥ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮೇಲೆ ರಾಷ್ಟ್ರದ್ರೋಹಿ ಮುಸಲ್ಮಾನರ ಚಟುವಟಿಕೆಗಳು ಮಾಡಿಸಿ ಗಲಭೆಯನ್ನು ಉಂಟು ಮಾಡಿ ತಲವಾರು ಪೆಟ್ರೋಲ್ ಬಂಪ್ ಇದನ್ನ
ಬಾಂಬು ಇವನ್ನೆಲ್ಲ ಬಳಸ್ತಾ ಇರೋಂಥ ಸಂದರ್ಭದಲ್ಲಿ ಅಂಗಡಿಗಳು ಸಾಕಷ್ಟು ಸುತ್ತಾಕಿದ್ದಾರೆ. ಇದು ಸಣ್ಣ ಕೆಲಸ ಅಲ್ಲ. ಕರ್ನಾಟಕ ರಾಜ್ಯ ಯಾವತ್ತೂ ಶಾಂತಿ ಇಲ್ದಿರೋದೆ. ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಗಲಾಟೆ ಆಗ್ತಿತ್ತು, ನಾನಿಲ್ಲ ಅನ್ನಲ್ಲ. ಎಂದೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಹೇಳಬೇಕಾದ್ರೆ ಇದರಲ್ಲಿ ವಿದೇಶಿ ಸಂಚಿದೆ. ಇದನ್ನು ಗಮನಿಸಬೇಕು ರಾಜ್ಯ ಸರ್ಕಾರ. ಯಾರೋ ಮುಸಲ್ಮಾನರ ಮೇಲೆ ವಿರೋಧ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಪ್ರಧಾನಮಂತ್ರಿ ಹೇಳಿಲ್ಲ. ಹಿಂದೂಗಳು ಮುಸಲ್ಮಾನರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದನ್ನು ಹೇಳ್ಕೊಂತ ಬರ್ತಿರೋ ಪ್ರಧಾನಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿರೋಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ವ್ಯಕ್ತಿಗಳು, ಕಾಂಗ್ರೆಸ್ಸಿನ ವ್ಯಕ್ತಿಗಳು ಪ್ರಧಾನಮಂತ್ರಿ ಹೇಳಿಕೆಯನ್ನು ಟೀಕೆ ಮಾಡ್ತಾ ಇದ್ದಾರೆ. ಮಂತ್ರಿಗಳಂತೂ ನೇರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಈಗ ಹೇಳಕ್ಕೆ ಇಷ್ಟಪಡ್ತಾ ಇರೋದು, ಇದನ್ನು ಸೀರಿಯಸ್ ಆಗಿ ಸರ್ಕಾರ ತಗೋಬೇಕು. ಇನ್ನು ಅನೇಕ ರಾಜ್ಯದಲ್ಲಿ ಗಣಪತಿಗಳು ಬಿಡಬೇಕಾದ ತುಂಬಾ ಇದೆ. ಈ ದಿಕ್ಕಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಗಮನ ಹರಿಸಬೇಕು. ಯಾರ್ಯಾರು ಈ ರೀತಿ ದುಷ್ಕೃತ್ಯವನ್ನು ಮಾಡೋದಕ್ಕೆ ಮಾಡಿದ್ದಾರೆ ಅಂಥವ್ರ ಬಗ್ಗೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು, ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡಿದಾರೆ ಅದನ್ನು ಕ್ರಮ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ. ನಾಳೆ ಶಿವಮೊಗ್ಗ ನಗರದ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾ ಇದೆ. ನಾನು ರಾಜ್ಯ ಸರ್ಕಾರಕ್ಕೆ ತುಂಬಾ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಇದನ್ನ ಗಂಭೀರವಾಗಿ ತಗೊಳ್ಳಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಲ್ಲಿ ಈ ಒಂದು ದುಷ್ಕೃತ್ಯ ಮಾಡ್ತಾ ಇರಂತ, ಗಲಭೆ ಉಂಟು ಮಾಡ್ತಾ ಇರಂತ ಈ ರಾಷ್ಟ್ರದ್ರೋಹಿಗಳಿಗೆ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿನೂ ಕೂಡ ಒಂದು ಕೇಂದ್ರ ಆಗಬಾರ್ದು. ಗಲಭೆಗೆ ಸರ್ಕಾರ, ಪೊಲೀಸ್ ಇಲಾಖೆ ಏನೇನು ಕ್ರಮ ತಗೋಬೇಕು ಕ್ರಮ ತಗೊಳ್ಳೇಬೇಕು. ಶಿವಮೊಗ್ಗ ಜಿಲ್ಲಾ ಸುತ್ತಮುತ್ತಲು ಇಲ್ಲಿ ಬಂದಿರೋಂಥ ಅಕಸ್ಮಾತ್ ಕೇರಳದಿಂದ ಯಾರು ಬಂದಿದ್ರೆ ಅಥವಾ ಬರೋ ಚಿಂತನೆ ಇದ್ರೆ ಗಡಿ ಭಾಗದಲ್ಲಿ ಭದ್ರತೆ ಮಾಡಿಕೊಳ್ಳಿ. ಈ ದಿಕ್ಕಿನಲ್ಲಿ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ಕೂಡ ಶಾಂತಿಯಿಂದ ಹೋಗ್ಬೇಕು. ಯಾಕಂದ್ರೆ ಲಕ್ಷಾಂತರ ರಾಷ್ಟ್ರ ಭಕ್ತರು ಸೇರ್ತಾರೆ. ಇದನ್ನ ಗಲಭೆ ಉಂಟು ಮಾಡುವಂತ ಪ್ರಯತ್ನವನ್ನು ಕೆಲವು ಕಿಡಿಗೇಡಿಗಳು ಮಾಡಬಹುದು. ಈ ದಿಕ್ಕಲ್ಲಿ ಸರ್ಕಾರ ಗಮನಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಬೇಕು. ನೋಡಿ ಎಷ್ಟರ ಮಟ್ಟಿಗೆ ಅಂತಂದ್ರೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರು ಶರತ್ ಪಂಪಲ್ ಮತ್ತು ಪುನೀತ್ ಮಂಡ್ಯ ಜಿಲ್ಲೆ ನಾಗಮಂಗಲಕ್ಕೆ ಸಾಂತ್ವನ ಹೇಳಕ್ ಹೋಗ್ತಾರೆ. ಅಲ್ಲಿ ಅನೇಕ ಹಿಂದೂಗಳ ಮೇಲೆ ಆಗಿರೋಂಥ ಅಂಗಡಿ ಸುಟ್ಟಿದ್ದಿರ್ಬೋದು, ಬೇರೆ ಎಲ್ಲದಕ್ಕೂ ಕೂಡ ಸಾಂತ್ವನ ಹೇಳಕ್ ಹೋಗ್ತಾರೆ. ಪೊಲೀಸ್ ಇಲಾಖೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ, ಕೊನೆ ಬಿಟ್ಟು ಕಳಿಸಿದ್ರು. ಈ ಸಂದರ್ಭದಲ್ಲಿ ನಾಳೆ ಮುಸಲ್ಮಾನರ ಮೆರವಣಿಗೆ, ಒಬ್ಬ ಮುಸಲ್ಮಾನ್ ಒಂದು ಸವಾಲಾಗ್ತಾನೆ. BC ರೋಡಲ್ಲಿ ಈ ವಿಶ್ವ ಹಿಂದೂ ಪರಿಷತ್ನವರು, ಬಜರಂಗ ದಳದವರು, ಶರತ್ ಪಂಪೋಲ್ ಇರ್ಬೋದು, ಪುನೀತ್ ಇರ್ಬೋದು, ಅವ್ರ ತಾಕತ್ತಿದ್ರೆ ಇಲ್ಲಿ ಬರ್ಲಿಲ್ವಣ್ಣ. ಜೊತೆಗೆ ಅವ್ರ ಮೆರವಣಿಗೆ ಕೈ ಕಂಬ ಅಂತ ಒಂದು ಏರಿಯಾ, ಅಲ್ಲಿ ಬರ್ಲಿ ನೋಡೋಣ ಸವಾಲು. ಇನ್ನು ಆ ಜಾಗ ಕೈಕಂಬ ಆಗಲಿ, ಆ BC ರೋಡ್ ಜಾಗ ಆಗಲಿ ಪಾಕಿಸ್ತಾನದಲ್ಲಿದೆಯಾ? ಇವ್ರು ಬರೋದು ಹಿಂದೂಸ್ತಾನ ಜಾಗದ ಯಾವುದೇ ಭಾರತೀಯ ಅಲ್ಲಿ ಹೋಗಕ್ಕೆ ಅವಕಾಶ ಇಲ್ವಾ? ಇವತ್ತಿಡೀ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಎಲ್ಲ ಹಿಂದೂ ಸಮಾಜ ಆ BC ರೋಡ್ ಹೋಗಿ ಗಲಾಟೆ ಆಗಿದ್ರೆ ಯಾರು ಜವಾಬ್ದಾರಿ? ಈಗ ಹಿಂದೂ ಸಮಾಜದ ಮೇಲೆ ಆಗ್ತಿದ್ದು ಕಾಂಗ್ರೆಸ್ ಸರ್ಕಾರ. ಕೊನೆಗೆ ಇವರೆಲ್ಲ ಹೋಗಿ ಕೊನೆ ಪೊಲೀಸ್ನವ್ರ ಮನವಿ ಮೇಲೆ
ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಯಾರೋ ಈ ರೀತಿ ಸವಾಲು ಹಾಕೋದ್ರಿಂದ ಒಬ್ಬನ ಮೇಲೇನೆ FIR ಹಾಕಿದಾರಂತೆ, ಇನ್ನೊಬ್ಬ ಸಿಕ್ಕಿಲ್ಲಂತೆ. ಯಾವ ರೀತಿ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾರೆ ಅಂಥವ್ರನ್ನ ಒಂದು ನಿಮಿಷನೂ ತಡಿಬಾರ್ದು. ಅವ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಗಡೀಪಾರು ಮಾಡಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಹಗುರವಾಗಿ ರಾಜ್ಯ ಸರ್ಕಾರ ಬಿಡುತ್ತೆ ಅಂತ ಗೊತ್ತಾಗಿರೋದ್ರಿಂದ ಈ ರೀತಿ ಸವಾಲು ಹಾಕ್ತಾರೆ, ಗಲಭೆನೂ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತಾ ಇರೋದು, ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಶಾಂತಿಯಿಂದ ಇದ್ದಾರೆ ಇದ್ರೆ ದೌರ್ಬಲ್ಯ ಅಲ್ಲ ಇದು. ಇಲ್ಲಿ SDPI ಕಾರ್ಯಕ್ರಮ ಆಯ್ತು ಶಿವಮೊಗ್ಗದಲ್ಲಿ. ಕೇರಳದಿಂದ ವ್ಯಾನಲ್ಲಿ ಬಂದರು, ಇಲ್ಲಿ ಕೊಚ್ಚೋದ್ರು. ಮಾರನೇ ದಿನ ಹೋಮ್ ಮಿನಿಸ್ಟರ್ ಬಂದರು. ಮಾರನೇ ದಿನ ಬಂದ್ರೆ ಏನು ಲಾಭ ಆಗತ್ತೆ? ಆ SDPIನವರು ಇಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಆ ರಾಷ್ಟ್ರದ್ರೋಹಿಗಳನ್ನ ಹಿಡಿತೀವಿ, ಇವತ್ತಿನ ತನಕ ಹಿಡಿದಿಲ್ಲ. ನಾನು ಅದಕ್ಕೋಸ್ಕರ ಹೇಳಕ್ ಹೊರಟಿರೋದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೆಲ್ಲರೂ ಕೂಡ ಅಣ್ಣ ತಮ್ಮಂದ್ರಂಗೆ ಬಾಳಿ ಬದುಕ್ತಾ ಇರೋಂಥ ರಾಜ್ಯ ಕರ್ನಾಟಕ. ಇಲ್ಲಿ ಕೋಮು ಸೌಹಾರ್ದ ಅನ್ನಂತ ಹೆಸರಿನಲ್ಲಿ ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಾಡ್ತಾ ಇರೋಂಥ ದುಷ್ಕೃತ್ಯಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಬೇಡಿ. ಗಣಪತಿ ನಮ್ಮ ಆರಾಧ್ಯ ದೈವ. ಇಡೀ ದೇಶದಲ್ಲಿರುವಂಥ ಹಿಂದೂಗಳು ಒಟ್ಟಾಗಬೇಕು, ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು, ಈ ಉದ್ದೇಶವನ್ನು ಇಟ್ಕೊಂಡು ಸಾಮೂಹಿಕ ಗಣಪತಿಯನ್ನ ಕಾರ್ಯಕ್ರಮಗಳನ್ನ ವ್ಯವಸ್ಥೆ ಮಾಡಿದಂಥವ್ರು ನಮ್ಮೆಲ್ಲರೂ ಕೂಡ ಪೂಜ್ಯರಾದ ಬಾಲಗಂಗಾಧರ ತಿಲಕ್ ಅವರು. ಇಡೀ ದೇಶದಲ್ಲಿ ನಡೀತಾ ಇದೆ. ಇದನ್ನು ತಡ್ಕೊಳಕ್ಕೆ ಬಹಳ ಜನ ರಾಷ್ಟ್ರದ್ರೋಹಿಗಳಿಗೆ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಪಾತ್ರ ತುಂಬಾ ಜಾಸ್ತಿ ಇದೆ. ತಮ್ಮ ಇಲಾಖೆಯನ್ನ ಸಣ್ಣ ಘಟನೆ ಈ ರೀತಿ ಹಗುರವಾಗಿ ಮಾತಾಡೋಂಥ ಪ್ರಯತ್ನ ಮಾಡಬೇಡಿ. ಒಂದು ಮಾತ್ರ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಧಾನಮಂತ್ರಿಗಳು ಹೇಳಿರೋಂಥ ಸಂದರ್ಭದಲ್ಲಿ ಇದನ್ನು ಹಗುರವಾಗಿ ತಗೋಬೇಡಿ. ಇದು ಶಿವಮೊಗ್ಗ ನಾಳೆ ಶಾಂತಿಯಿಂದ ನಡೆಯೋದಕ್ಕೆ ಆ ಹಿಂದೂಗಳು ಮುಸಲ್ಮಾನರು ಶಿವಮೊಗ್ಗದಲ್ಲಿ ಯಾವತ್ತೂ ಸಹಕಾರ ಕೊಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಕೇರಳದಿಂದ ಬಂದಂತ ಮುಸಲ್ಮಾನರು ಈ ಬದುಕು ಮಾಡ್ತಾರೆ, ಇದ್ರ ಬಗ್ಗೆ ಹುಷಾರಾಗಿರ್ಬೇಕು ಅನ್ನೋದನ್ನ ಎಚ್ಚರಿಕೆನ ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ಶಿವಮೊಗ್ಗದಲ್ಲಿ ಸೌಹಾರ್ದತೆ ಕಾಪಾಡೋ ನಿಟ್ಟಿನಲ್ಲಿ ಈ ಗಣಪತಿಗಳಿಗೆ ಹೂವಿನ ಹಾಕೋದು, ಸಿಹಿ ಹಂಚೋದು ಎಲ್ಲ ಮಾಡ್ತಿದ್ದಾರೆ ಮುಸಲ್ಮಾನ. ಬಹಳ ಸಂತೋಷ. ತೋರ್ಸಕ್ಕೊಂದು ಮಾತ್ರ ನಾಟಕೀಯವಾಗಿ ಆಗ್ಬಾರ್ದು ಅದು. ನಾನು ಅದಕ್ಕೋಸ್ಕರ ಹೇಳಿದೆ, ಶಿವಮೊಗ್ಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಕೂಡ ಸಂತೋಷವಾಗಿದ್ದಾರೆ. ಅನೇಕರು ಬಂದು ಮೆರವಣಿಗೆಯಲ್ಲಿ ಬರ್ತಾರೆ, ಹಾರ ಹಾಕ್ತಾ ಇದ್ದಾರೆ, ಸಿಹಿ ಹಂಚ್ತಾ ಇದ್ದಾರೆ. ನಾಟಕೀಯ ಆಗಬಾರ್ದದು. ನಾಟಕೀಯ ಅಂತ ನಾನು ಹೇಳಕ್ಕೂ ಇಷ್ಟಪಡಲ್ಲ, ಪ್ರಾಮಾಣಿಕವಾಗಿ ಆಗ್ಬೇಕು. ಈ ಕಡೆ ಹಾರ ಹಾಕೋದು, ಸ್ವೀಟ್ ಹಂಚೋದು, ಆ ಕಡೆಯಿಂದ ಬಾಂಬ್ ಎಸೆಯೋದು, ತಲವಾರು ಹಿಡ್ಕೊಂಡ್ ಬರೋದು, ಶಿವಮೊಗ್ಗದಲ್ಲಿ ಮುನ್ಸೂಚನೆ ಏನಾರ ಇದೆ ಸರ್ ನಿಮಗೆ? ಇಲ್ಲ, ನನಗೆ ಗೊತ್ತಿದ್ರೆ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೆ. ಆದರೆ ಸರ್ಕಾರದ ಕರ್ತವ್ಯ ಇದೆ, ಅವ್ರ ಗಮನ ಕೊಡಬೇಕು. ನಾಗಮಂಗಲದ ಘಟನೆ ಸಣ್ಣ ಘಟನೆ ಅಂತ ಹೇಳಿಬಿಟ್ರು. ಸಣ್ಣ ಘಟನೆ ಆಗಿದ್ದಿದ್ರೆ 200 ಮಾಸ್ಕ್ ಅನ್ನು ಔಷಧಿ ಅಂಗಡಿಯಿಂದ ಯಾಕೆ ಖರೀದಿ ಮಾಡ್ತಿದ್ದ? ಪೂರ್ವ ನಿಯೋಜಿತ ಷಡ್ಯಂತ್ರ ಅಲ್ವಾ ಅದು? ಹೆಂಗ್ ಬಂತು ತಲವಾರುಗಳು ಮಸೀದಿಯಿಂದ? ಪೆಟ್ರೋಲ್ ಬಾಂಬ್ಗಳು ಹೆಂಗ್ ಬಿದ್ದು? ನಾನು ಅದಕ್ಕೋಸ್ಕರ ಸುಮ್ಮನೆ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಆದರೆ ಎಚ್ಚರಿಕೆ ವಹಿಸಬೇಕು ಸರ್ಕಾರ. ಇದು ನನ್ನ ಇನ್ನು ಕೊನೆಯದು ಇನ್ನೊಂದು ಅಂಶ. ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರು
ಆತ್ಮಹತ್ಯೆ ಮಾಡಿಕೊಂಡ ನಂತರ ಸಾಕಷ್ಟು ಭ್ರಷ್ಟಾಚಾರ ಹೊರಗೆ ಬರ್ತಾ ಇದೆ. ಈಗಾಗಲೇ ಸಂಬಂಧಪಟ್ಟ ಮಂತ್ರಿ ಕೂಡ ಜೈಲಲ್ಲಿದ್ದಾರೆ. ನಾನು ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇದರಲ್ಲಿ 25 ಲಕ್ಷ ರೂಪಾಯಿನ ಘೋಷಣೆ ಮಾಡಿತು. ನಾನು ಸುಮಾರು ಒಂದು ತಿಂಗಳ ಕೆಳಗಡೆನೆ ಮಾನ್ಯ ಮಂತ್ರಿಗಳಾದ ಮಹದೇವಪ್ಪನವ್ರಿಗೆ ಮಾತಾಡಿದೆ. ನಾನು ಆದಷ್ಟು ಬೇಗ ಹಣ ಒಂದು ವಾರದಲ್ಲೇ ಕಳಿಸ್ತೀನಿ, 25 ಲಕ್ಷ ರೂಪಾಯಿ ಚೆಕ್ ಕೊಡಿ. ಇನ್ನೂ ಬರಲಿಲ್ಲ. ನಮ್ಮ ಶಾಸಕರು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಅವ್ರಿಗೂ ಕೂಡ ತಕ್ಷಣ 2-3 ದಿನದಲ್ಲಿ ಕಳಿಸ್ತೀವಿ ಅಂತ ಹೇಳಿದರು. 2-3 ದಿನಕ್ಕೂ ಬಂದಿಲ್ಲ ಇನ್ನೂ. ಅದಕ್ಕೋಸ್ಕರ ನಾನು ಮೊನ್ನೆ ನಾವು ಅವ್ರ ಮನೆಗೆ ಹೋಗಿ ನಾವೆಲ್ಲರೂ ಸೇರಿ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಬಂದು ಮುಂಚೆ 3 ಲಕ್ಷ ಕೊಟ್ಟಿದ್ವಿ. ಅವ್ರ ಮನೆಗಾಗಲೇ ಅಧಿಕಾರಿಗಳು ಸುದ್ದಿ ಕೊಟ್ಟಿದ್ದಾರೆ, ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ, ಆತ್ಮಹತ್ಯೆ ಆಗಿರೋದ್ರಿಂದ ನಿಮಗೇನೇನೋ ಅಟ್ರಾಸಿಟಿ ಕೇಸ್ ಬಗ್ಗೆ ನಮಗಿನ್ನೂ ಕ್ಲಿಯರ್ ಇಲ್ಲ, ಹಾಗಾಗಿ ಅಟ್ರಾಸಿಟಿ ಆಗಿದ್ದರೆ 8.5 ಲಕ್ಷ ರೂಪಾಯಿ ಬರೋದು, ಈ ರೀತಿ ಅನೇಕ ಪ್ರಾವಿಡೆಂಟ್ ಫಂಡು ಇದ್ರ ಬಗ್ಗೆ ಯಾವುದು ಬರೋಕ್ಕೆ ಕಷ್ಟ ಅನ್ನೋಂಥ ಮಾತುಗಳು ಹೇಳಿದ್ರು. ನಾನು ಕೊನೆಗೆ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD 25 ಲಕ್ಷ ರೂಪಾಯಿನೂ ಕೂಡ ಅದು ಪ್ರೋಸೆಸ್ ನಡೀತದೆ. ಜಿಲ್ಲಾಧಿಕಾರಿಗಳಿಗೆ 8.5 ಲಕ್ಷ ರೂಪಾಯಿ ಕೊಡೋಂಥ ಅವಕಾಶ ಇದೆ, ಅದನ್ನು ನಾನು ಕೊಡಿಸೋಂಥ ಪ್ರಯತ್ನ ಮಾಡ್ತೇನೆ. ಇದನ್ನೆಲ್ಲ ಹೇಳಿದ್ದಾರೆ. ನಾನು ಯಾಕೆ ಇದನ್ನು ಹೇಳಬೇಕು? ಯಾಕೆ ಸಣ್ಣ ವಿಚಾರ ಅಲ್ಲ ಇದು. ಕರ್ನಾಟಕ ರಾಜ್ಯದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ನಾನು ಮಾಡ್ಕೊಂಡ ನಂತರ ಭ್ರಷ್ಟಾಚಾರಗಳ ಸರಮಾಲೆನೇ ಹೊರಗೆ ಬರ್ತಾ ಇದೆ. ಯಾರ್ಯಾರಿದ್ದಾರೆ, ಏನು ಕತೆ ಅಂತ ನನ್ನ ಆಸೆ ಇತ್ತು. ಸ್ವತಃ ಚೆಕ್ ಕೊಟ್ಟು ನೀನು ಕೆಲಸ ಕೊಡ್ತೀವಮ್ಮ ಅಂತ ಧೈರ್ಯ ಹೇಳ್ಬಿಟ್ಟು ಬಂದಿದ್ದು ತುಂಬ ಚೆನ್ನಾಗಿತ್ತು. ಬೇಡ, ಕನಿಷ್ಠ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಹೋಗ್ಬಿಟ್ಟು ಬರಲಿ ಅವ್ರ ಮನೆಗೆ. ಮಧು ಬಂಗಾರಪ್ಪನವ್ರು ಹೋಗಿ ಆ 25 ಲಕ್ಷ ರೂಪಾಯಿ ಏನೇನು ನಡೀತಾ ಇದೆ, ಪ್ರೋಸೆಸ್ ಏನಿದೆ, ಯಾಕೆಂದರೆ ನಾವು ಸರ್ಕಾರದಲ್ಲಿ ಏನೇ ನಡೀತಾ ಇದೆ ನೋಡೋಕ್ಕೆ ಬರಲ್ಲ. ನನ್ನ MD ಹೇಳಿದ್ದಾರೆ, ಆ ಒಂದು ಪ್ರೋಸೆಸ್ ನಡೀತಾ ಇದೆ, 1 ವಾರದಲ್ಲೇ ಅವ್ರ ಅಕೌಂಟಿಗೆ ಹಣ ಹೋಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಹೌದಾ? 25 ಲಕ್ಷ ರೂಪಾಯಿ ಏನು ಅವರ ಚಂದ್ರಶೇಖರ್ ಅವ್ರ ಮಗ, ಅವನಿಗೆ ಕೆಲಸ ಕೊಡಬೇಕು ಅನ್ನೋದು ಅವ್ರ ಮನೇಲಿ ಆಸೆ. ಆ ಕೆಲಸ ಕೊಡ್ಸೋದಕ್ಕೇನು ಈ ಅಟ್ರಾಸಿಟಿಗೆ 8.5 ಲಕ್ಷ ರೂಪಾಯಿ. ಈಗ ಅಕಸ್ಮಾತ್ ಆ ಪ್ರೋಸೆಸ್ ಎಲ್ಲ ವ್ಯತ್ಯಾಸ ಇದ್ದರೆ ಪ್ರೋಸೆಸ್ ಸರಿ ಮಾಡಿ ಆ ದುಡ್ಡು ತೆಗೆಂತ ಕಾನೂನುಬದ್ಧವಾಗಿ, ನಾನೇನು ಬೇರೆ ಕೇಳಲ್ಲ, ಅದಕ್ಕೆಲ್ಲ ಅವ್ರು ಮಾಡಲಿ ಅನ್ನೋಂಥ ಒತ್ತಾಯ ಕೂಡ ಈ ಸಂದರ್ಭ ಮಾಡಿದೆ. ಸರ್, ಶಾಸಕ ಮುನಿರತ್ನ ಬಂಧನ ಆಗಿದೆ. ಅಸಹ್ಯ. ಇಂಥ ವಿಚಾರಗಳನ್ನು ಹೇಳೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಇದರಲ್ಲಿ ನಾನು ರಾಜಕಾರಣ ಬೆಳೆಸೋಕ್ಕೆ ಇಷ್ಟಪಟ್ಟಲ್ಲ. ಆ ಪಕ್ಷ ಈ ಪಕ್ಷ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇದು ಇಷ್ಟು ನೀಚತನಕ್ಕೆ ಯಾರು ಇಳಿಬಾರ್ದು. ಇದೇನೋ ಬೇರೆ ಪದ ಹೇಳ್ಬಿಡ್ತೀನಿ, ಭಯನಾ? ಎಲ್ಲಿಗೆ ಹೋಗಿದ್ದೀರಿ ರಾಜಕಾರಣ? ಸತ್ಯ ಹೇಳ್ತೀನಿ, ದಿನಾ ಬಂದು TV ಹಾಕೋತಿದ್ದೆ ಸಂಜೆ ಹೊತ್ತು ಸುಸ್ತಾದಾಗಿದೆ. TV ಹಾಕಕ್ಕೆ ಬೇಜಾರು. ಅಲ್ಲ, ಬಿಜೆಪಿಗೆ ಅವ್ರ ಸೇರಿದ್ಮೇಲೆ ಹಿಂಗಾಯ್ತು ಸರ್. ಬಿಜೆಪಿ ಅವಳೆಲ್ಲ ಬಿಜೆಪಿ ಸೇರ್ಕೊಂಡ್ಮೇಲೆ ನಾನು ಅದಕ್ಕೆ ಇದು ರಾಜಕಾರಣ ಮಾಡ್ತಾ ಹೋದ್ರೆ ಯಾರ್ಯಾರು ಮಾಡ್ಕೊಂಡ್ ಬಂದಿರೋ ಹೇಳ್ತಾ ಬರಲ್ಲ. ಪತ್ರಕರ್ತರ ಆದಿಯಾಗಿ ಅದು ಬೇರೆ ಮತ್ತೆ ಅಯ್ಯೋ, ನಾನು ಅದಕ್ಕೆ ಅಸಹ್ಯ ಆದ್ಮೇಲೆ ಅದು ಬೇರೆ ಇಲ್ಲ, ಬೇಡ, ನಾನು ಅದಕ್ಕೆ ಒಂದ್ ನಿಮಿಷ ಅಸಹ್ಯ ಅನ್ನೋಂಥ ಪದ ಬಳಸ್ನಲ್ಲ, ಅದಕ್ಕಿಂತ ಮಾತಾಡಕ್ಕೆ ನಾಚಿಕೆ ಆಗತ್ತೆ ನಮಗೆ. ಏನು ಹೆಣ್ಮಕ್ಳ ಬಗ್ಗೆ ತಾಯಿ ಹೆಂಡತಿ ಬಳಸ್ತಾ ಇರೋಂಥ ಪದಗಳು ನೋಡಿದಾಗ ಇವ್ರು ಮನುಷ್ಯರುಗಳ ಅಂತ ಅನ್ಸುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಕೂತ್ಕೊಂಡು TV ಹಾಕೋಣ ಕಾಲ ಹೋಯ್ತೀಗ. ಸಂಸಾರಸ್ಥರು TV ನೋಡುತ್ತಾನೆ, ಮನೆ TV ತಂದು ಇಟ್ಕೊಡೋದು. ಅನೇಕ ಮನೆಗಳಲ್ಲಿ TV ವಾಪಸ್ ಮಾಡ್ತಾ ಇದ್ದಾರೆ. ಯುವ ಜನಾಂಗ ತಪ್ಪು ದಾರಿ ಹಿಡಿದು ಅಲ್ಲ, ಯಾರೋ ಮಾಡಿದ್ದು ಎಲ್ಲರೂ ಅಲ್ಲ. ಈ TVನವ್ರು ನೀವೇನ್ ಮಾಡ್ತೀರಿ? ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ. ಬೇಕಾದಷ್ಟು ಸಮಾಜದಲ್ಲಿ ಧರ್ಮದ ಕಾರ್ಯಗಳು, ಪೂಜಾ ಕಾರ್ಯಗಳು ಬೇಕಾದಷ್ಟು ನಡೆಯುತ್ತೆ. ಸಮಾಜ ಸೇವೆ ಮಾಡ್ತಾ ಇರೋದು ಬರುತ್ತೆ. ಅದು ಯಾವ್ದು ಟಿವಿಗಳಲ್ಲಿ ಬರಲ್ಲ. ಅದೆಲ್ಲ ರೀ, ನಾನು ಒಂದು ಮತ್ತೆ ಹೇಳ್ತೀನಿ, 100 ಹೇಳ್ತೀನಿ. ನಾನು ಅದಕ್ಕೆಲ್ಲ ಹೇಳ್ತಿರೋದು. ಮುನಿರತ್ನ ಏನ್ ಹೇಳ್ತಾನೆ, ಅವ್ರ ಅಪ್ಪ ಏನ್ ಹೇಳ್ತಾರೆ ಬೇರೆ. ನಿಮಗೆ ಟಿವಿನಲ್ಲಿ ಹಾಕಕ್ ಬೇರೆ ಸಬ್ಜೆಕ್ಟ್ ಇಲ್ವಾ? ಅಪ್ಪ ಪುಣ್ಯಾತ್ಮ ದರ್ಶನ್ ಸಾಕಪ್ಪೋ ನಂಗೆ ಆಗ್ಬಿಟ್ಟಿದೆ.
ಒಂದು ಟಿವಿಲಿ ಏನೋ ಹೋಗಿದ್ದು, ಒಂದೇ ಟಿವಿ ಬಂದಿರೋದು ಅಂತ ಚಾನೆಲ್ ಚೇಂಜ್ ಮಾಡಿದ್ರೆ ಅದ್ರ ಹಣೆ ಬರ ಅಲ್ಲ ಅದನ್ನು ಏನ್ ನಡೆಸ್ತಾ ಇದೆ. ನಾನು ಕೈ ಮುಗಿತೀನಿ, ನಾನು ಯಾವುದೇ ಟಿವಿ ಚಾನೆಲ್ನವರಿಗೆ ಟೀಕೆ ಮಾಡಲ್ಲ, ಕೈ ಮುಗಿತೀನಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಇಂಥ ಕೆಟ್ಟದನ್ನ ಒಂದ್ಸರಿ ತೋರ್ಸ್ ಬಿಟ್ಬಿಡಿ, ನಾನು ಬೇಡ ಅನ್ನಲ್ಲ. ಅಲ್ಲ, ನೀವು ಕೈ ಮುಗಿದ ಅಂದ್ರೆ ಅವ್ರು ಬೆರಳು ತೋರ್ಸಿ ಹೋಗ್ತಾ ಇದಾರೆ ಒಳಗೆ. ಅದನ್ನೇ ತೋರಿಸ್ತೀನಿ. ಮತ್ತೆ ನನ್ನ ಪಕ್ಕದಲ್ಲಿ ಮುಂದೆ ಬಂದ್ರೆ ಎಷ್ಟು ಜನ ಮಹಾತ್ಮರು, ಎಷ್ಟು ಜನ ಸಾಧು ಸಂತರು ಇಡೀ ಜೀವನವನ್ನೇ ಕೊಟ್ಟು ಸಮಾಜ ಉದ್ಧಾರ ಆಗ್ಲಿ ಅಂತ ಧರ್ಮದ ಕೆಲಸ ಮಾಡ್ತಿಲ್ವಾ? ಅವ್ನು ಬೆಳ್ಳೆಯಾಗಿ ತೋರಿಸ್ತೀನಿ. ಮತ್ತೆ 24x7 ಅದು. ಇದೆ, ಬೇರೆ ಇನ್ನೇನೇ ಇಲ್ಲ. ನೀವು ಕೂಡ ಸಮಾಜವನ್ನು ತಿದ್ದದಕ್ಕೆ ಏನೇ ಬೇಕು ಟಿವಿ ಚಾನಲ್ ದಯವಿಟ್ಟು ಮಾಡಿ. ಒಂದೇ ತೋರಿಸ್ತಾ ಕೂತ್ಕೊಳ್ಳೋದ್ರಿಂದ ಮಕ್ಕಳಿಗೂ ಅದರ ಈ ಟಿವಿ ಚಾನಲ್ಗಳ ಬಗ್ಗೆನೇ ಅಸಹ್ಯ ಬರುತ್ತೆ. ದರ್ಶನ ಇಲ್ಲ ಅಂದ್ರೆ ಪ್ರಜ್ವಲ್ದ ಓಡ್ತಾ ಇತ್ತು ಸರ್, ಪ್ರಜ್ವಲ್ದ ಓಡ್ತಾ ಇತ್ತು. ಅದೇನೋ ನೀನು ಗುಣಗಾನ ಮಾಡ್ತಿದ್ವಿ, ಒಬ್ಬೊಬ್ಬರದೇ ತೆಗಿತಾ ಇದ್ವಿ. ವಿಷ್ಣು ಸಹಸ್ರನಾಮ ಬರುತ್ತಲ್ಲ, ಹಂಗೆ ದರ್ಶನ್ ಪ್ರಜ್ವಲ್ ಅದಲ್ಲ, ಅದು ಇಲ್ಲಾಂದ್ರೆ ಇನ್ನೂ ಇದಾಗ್ಬಿಡೋದು. ನಾನು ಅದನ್ನೇ ಮತ್ತೆ ಹೇಳೋದಕ್ಕೆ ನೀನು ಅದು ಮುಂದುವರೆದ್ರೆ ನಾನೇನ್ ಮಾಡಲಿ? ಈ ಪತ್ರಿಕಾಗೋಷ್ಠಿ ಅದಕ್ಕೆ ಮೀಸಲಾಗ್ಬಿಡುತ್ತೆ, ಉಳಿದೆಲ್ಲ ಬಿಟ್ಬಿಡ್ತೀನಿ. ಸರ್, ಈಗ ಮೊನ್ನೆ ಕೆ.ವಿ. ಪ್ರಸನ್ನ ಕುಮಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ನೀವು ಶಾಸಕರಿದ್ದಾಗಲೇ ಆಗಿದೆ, 2020ಕ್ಕೆ ಬಿಟ್ಕೊಡ್ಬೇಕಿತ್ತು ಪೌರ ಕಾರ್ಮಿಕರಿಗೆ 169 ಮನೆಗಳು JNNC ಹಿಂಭಾಗ. ಅದಕ್ಕೆ ಗುತ್ತಿಗೆದಾರ ಆಲ್ರೆಡಿ 8 ಕೋಟಿ ದುಡ್ಡು ಪಡೆದಾಗಿದೆ. ಅದು 50% ಕೆಲಸ ಆಗಿಲ್ಲ. ಇನ್ನೊಂದು ಪೌರ ಕಾರ್ಮಿಕರ ಸಮುದಾಯ ಭವನ 3.25 ಕೋಟಿದು, ಅದು ಕೂಡ ಅಷ್ಟೇ ದುಡ್ಡು ಬಿಡುಗಡೆ ಆಗಿ ಅವನು ತಗೊಂಡಾಗಿದೆ, ಬಟ್ ಭವನ ಇನ್ನೂ ಆಗಿಲ್ಲ. 75% ಆಗಿದೆ. ಅಲ್ಲಲ್ಲ, ನೀವು ಹೇಳ್ತಾ ಇರೋದ ಅಂಶ ಕಂಪ್ಲೀಟ್ ಡೀಟೇಲು ತಗೋತೀನಿ. ನಂಬರ್ 1. ನಂಬರ್ 2, ರಾಜ್ಯ ಸರ್ಕಾರವೂ ಕೂಡ